ಗೆಲ್ಲಬೇಕು ಅನ್ನೋದು ಹೋದ ಸರಿಗಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ. ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಈ ಮಧ್ಯೆ ಈಶ್ವರಪ್ಪನವರು ಮನವೊಲಿಸುವ ಕಾರ್ಯ ಏನಾದ್ರು ಸರಿ ಹೋಗುತ್ತೆ ಎಲ್ಲವೂ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ನಾಡಿದ್ದು ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾಯಿದ್ದಾರೆ. ಪಕ್ಷೇತರರಾಗಲೇ ಈಗಾಗಲೇ ಘೋಷಣೆ ಮಾತಾಡಿದ್ದಾರೆ. ಯಾವುದೋ ಮನಸ್ಸಿನಾಗೆ ಯಾವುದೋ ಒಂದು ನೋವಿನಿಂದ ಅವರು ಆ ಥರ ಹೇಳಿದ್ದಾರೆ. ಅವ್ರ ಮಗನಿಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರೂ ಕಾರಣ ಅಲ್ಲ. ಕೇಂದ್ರದ ಚುನಾವಣಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ದರೆ ಅದು ಸರಿಯಲ್ಲ. ಹೀಗಾಗಿ ಅವರ ಮನವೊಲಿಸಿ ಅವರು ಸಹ ಕಾರ್ಯಕ್ರಮಕ್ಕೆ ಬರೋ ಹಾಗೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮುಖಂಡರುಗಳು ಮಾಡ್ತಾರೆ. ಬೇರೆಯವರಿಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಆಸಕ್ತಿ ವಹಿಸಿದಷ್ಟು ನನ್ನ ಮಗನಿಗೆ ಟಿಕೆಟ್ ಕೊಡಿಸಲಿಲ್ಲ ಆಸಕ್ತಿ. ನಾನೆಲ್ಲರಿಗೆ ಕೊಡೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಚರ್ಚೆಗಳಾಗುತ್ತೆ. ಅಲ್ಲೇನು ತೀರ್ಮಾನ ತಗೊಳುತ್ತೆ ಅದು ಅಂತಿಮವಾದಂಥದ್ದು. ನಾವು ಅಲ್ಲಿ ಸಲಹೆ ಕೊಡ್ಬೋದೇ ಹೊರತು ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ. ಸೊ ಅವರು ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ, ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.